ಹೆಣ್ಣಿಗೆ ಸೀರೆ ಯಾಕೆ ಚಂದ ಅನ್ಕೊಂತ ನೋಡ್ರಿ, ನಾನು ಸಾಡಿ ಉಟ್ಕೊಂಡು ರೆಡಿ ಆಗಿದ್ದೇನೆ. ಅಕ್ಕನೂ ರೆಡಿ ಆದ್ಲು ಮತ್ತು ಮಮ್ಮಿಯೂ ರೆಡಿಯಾಗಿ ನಾವೆಲ್ಲರೂ ಎಲ್ಲಿ ಹೊಂಟೇವಂತ ಹೇಳ್ತೇನೆ ಬರ್ರಿ. ಹೆಲೋ ಎವ್ರಿವನ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವೆಲ್ಲರೂ ರೆಡಿಯಾಗಿ ಎಲ್ಲಿ ಹೊಂಟೇವಂತಂದ್ರೆ ಅಯ್ಯಪ್ಪನ ಪೂಜೆಗೆ ಹೊಂಟೇವ್ರಿ. ಹೌದ್ರಿ, ಹಿಂಡಾಲ್ಕೋ ಕಂಪ್ನಿಯೊಳಗೆ ಎವ್ರಿ ಇಯರ್ ಡಿಸೆಂಬರ್ ಒಳಗೆ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಒಳಗೆ ಅಯ್ಯಪ್ಪನ ಪೂಜೆ ಬಹಳ ಅದ್ದೂರಿಯಾಗಿ ಮಾಡ್ತಾರ್ರಿ. ಈ ಪೂಜೆನ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರಂತಂದ್ರೆ ಯಾವ ಜಾತ್ರೆಗೂ ಕಮ್ಮಿ ಅನ್ಸಲ್ಲ ರೀ. 2 ದಿನ ಹಬ್ಬ ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ನೀವು ಎಷ್ಟು ಚಂದ ಡೆಕೋರೇಟ್ ಮಾಡಿದ್ದಾರೆ ಅಂಥೇಳಿ. ಮ್ಯಾಕ್ಸಿಮಮ್ ಇದರಲ್ಲಿ ಬಾಳೆಹಣ್ಣು, ಬಾಳೆ ದಿಂಡು, ಆಮೇಲೆ ಬಾಳೆ ಎಲೆ ಯೂಸ್ ಮಾಡಿನ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಸೊ ನೋಡಿರಿ ಎಷ್ಟು ದೊಡ್ಡ ದೀಪದ ಇಲ್ಲಿ ದೀಪಸ್ತಂಭ. ಆಮೇಲೆ ಇಲ್ಲೇನು ನೋಡ್ಬೋದು ಮೇಲೆ ನೀವು, ಇದು ಎಲ್ಲೋ ಕಲರ್ ಕಾಣಿಸ್ಲಿಕ್ಕತ್ತದಲ್ಲ, ಇದೆಲ್ಲ ಬಾಳೆ ದಿಂಡಿನಿಂದನೇ ಮಾಡಿದ್ರಿ. ಸಾಕಷ್ಟು ವಾದ್ಯಗಳನ್ನೆಲ್ಲ ಬಾರಿಸ್ಲಿಕ್ಕತ್ತಿದ್ದರ್ರಿ. ಅವರೆಲ್ಲರೂ ಕೇರಳದಿಂದನೇ ಕರೆಸ್ತಾರಂತ. ಸೊ ಇವೇನು ಫ್ಲವರ್ಸ್ ಕಾಣಿಸ್ಲಿಕ್ಕತ್ತಾವಲ್ರಿ, ಇದನ್ನು ಬನಾನಾ ಟ್ರೀಯಿಂದನೇ ಮಾಡಿದ್ದ. ಸೊ 18 ಮೆಟ್ಲದಾವ. 18 ಮೆಟ್ಲ ಮೇಲೆ 18 ದೀಪ ಇಟ್ಟು ಅದರ ಮೇಲೆ ಅಯ್ಯಪ್ಪನ ಫೋಟೋ ಇಟ್ಟಿದ್ದಾರೆ ಪೂಜೆ ಮಾಡ್ಲಿಕ್ಕೆ. ಸೊ ಅಯ್ಯಪ್ಪಗೆ ಕನ್ಯಾ ಆರತಿನ ಶ್ರೇಷ್ಠ ಅಂತಾರಲ್ಲ, ಹೀಗಾಗಿ ಎಲ್ಲ ಕನ್ಯೆಯರ ಆರತಿ ತೊಗೊಂಡು ಅಯ್ಯಪ್ಪನ ಮೂರ್ತಿಯನ್ನು ಆನೆ ಮೇಲೆ ಇಟ್ಕೊಂಡು ಮೆರವಣಿಗೆ ತೊಗೊಂಡು ಬರ್ತಾರೆ. ಆಮೇಲೆ ಅದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ. ಜನ ಇನ್ನೂ ಯಾರೂ ಬಂದಿದ್ದಿಲ್ಲ ಅಂಥೇಳಿ ನಾನು ಕುಶಲವರು ಹೋಗಿ ನಮಸ್ಕಾರ ಮಾಡಿದ್ವಿ. ಸೊ ಲೈಟ್ ಚೇಂಜ್ ಆದಾಗೊಮ್ಮೆಲ್ಲ ಇಷ್ಟು ಚಂದ ಕಾಣಿಸ್ಲಿಕ್ಕತ್ತಿತ್ತು ನೋಡೋಕೆ. 2 ಕಣ್ಣು ಸಾಲದ್ರಿ, ಅಷ್ಟು ಚಂದ ಅಲಂಕಾರ ಮಾಡಿದ್ರು. ಪ್ರತಿ ವರ್ಷ ಇಲ್ಲಿ ರಿಯಲ್ ಆನೆನ ಕರ್ಕೊಂಬರ್ತಿದ್ರಿ. ಬಟ್ ಈಗ 2 ಇಯರ್ಸ್ ಆಯಿತು ಗೌರ್ಮೆಂಟ್ ಅವರ ಬ್ಯಾನ್ ಮಾಡಿದಾಗಿಂದ ರೋಬೋ ತರ್ತಾರ. ಅದು ನೋಡ್ಲಿಕ್ಕೆ ಭಾಳ ಕ್ಯೂಟ್ ಇತ್ತು. ಅಕ್ಕ ಅರ್ಜುನ ಕರ್ಕೊಂಡು ಹೋಗಿ ದೇವ್ರ ದರ್ಶನ ತೊಗೊಂಡು ಬಂದಿಡ್ರಿ. ಇವರೆಲ್ಲ ನಮ್ಮ ಅಕ್ಕನ ಫ್ರೆಂಡ್ಸ್ ಆದ್ರೂ ನನಗೆ ಭಾಳ ಕ್ಲೋಸ್ ರೀ ಎಲ್ಲರೂ. ನಾವೆಲ್ಲರೂ ಇಲ್ಲಿ ವೀಡಿಯೋಸ್ ಮಾಡ್ಕೊಂಡ್ವಿ ರೀ. ಆಮೇಲೆ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ನಾನು ಆ್ಯಕ್ಚುಲಿ ವೇಟ್ ಮಾಡ್ಲಿಕ್ಕತ್ತಿದ್ದೆ ನಮ್ಮ ವೈನಿ ಮತ್ತು ನನ್ನ ಮಕ್ಕಳು ಬರೋ ಸಲುವಾಗಿ. ನೋಡ್ರಿ ಫೈನಲಿ ನಮ್ಮ ಅಪ್ಪಾಜಿ ಬಂದರು. ಇವ್ರ ಹೆಸರು ಬಂದು ರಿಷಿ ಅಂಥೇಳಿ. ಇವರಿಗೆ ನಾನಂದ್ರೆ ಭಾಳ ಜೀವ ರೀ. ಸೊ ಈಕಿ ರಿಯಾ ನಮ್ಮ ಅಣ್ಣನ ಮಗಳು. ಆಕಿ ಅವ್ರ ಕುಶಲ್ ಮಾಮನ ನೋಡಿ ಹೊಡ್ಕೊತ ಹೋಗಿ ಹಗ್ ಮಾಡಿದಳ್ರಿ. ಕಿ ನಮ್ಮ ವೈನಿ ಮೀನಾ ಅಂಥೇಳಿ. ಸೊ ಆ್ಯಕ್ಚುಲಿ ನಾನು ವೈನಿ ಅಂತ ಕರೆಯೋಂಗಿಲ್ಲ, ನಮ್ಮ ಅಕ್ಕನಿಗೂ ಅಕ್ಕ ಅಂತ ಕರೆಯೋಂಗಿಲ್ಲ ರೀ. ನಾವೆಲ್ಲರೂ ಫ್ರೆಂಡ್ಸ್ ಥರ ಇರೋದ್ರಿಂದ ನಾವು ಮೊದಲಿಂದನೂ ನಾನು ಮೀನಾನಂತೆ ಕರಿತೀನಿ, ಜ್ಯೋತಿ ಅಂತಲೇ ಕರಿತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಅತ್ತಿ ಸೊಸಿ ಬಾಂಧವ್ಯ ಹೆಂಗದ ಅಂಥೇಳಿ. ಮಮ್ಮಿ ನನ್ನ ಕಡೆ 1 ತಿಂಗಳು ಬಂದದ್ದಕ್ಕೆ ಮೀನಾ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಮಮ್ಮಿನ ನೋಡಿ. ಸೊ ಜಗತ್ತಿನಾಗ ಇಂಥ ಅತ್ತಿ ಸೊಸಿನೂ ಇರ್ತಾರೆ ರೀ. ನಾವೆಲ್ಲರೂ ಸೇರಿ ಮೆರವಣಿಗೆ ನೋಡ್ಲಿಕ್ಕೆ ಹೋದ್ವಿ. ಮೆರವಣಿಗೆ ನೋಡ್ರಿ ಎಷ್ಟು ಚಂದದ ಅಂಥೇಳಿ. ಎಲ್ಲ ಕನ್ಯೆಯರನ್ನ ಈ ರೀತಿ ರೆಡಿ ಮಾಡ್ತಾರೆ. ಅವರ ಕರ್ಕೊಂಡೋಗಿ ರೆಡಿ ಮಾಡಿ ಸೊ ಅವ್ರ ಕೈಯಲ್ಲಿ ಈ ರೀತಿ ಆರತಿ ಕೊಡ್ತಾರೆ. ಅವ್ರ ಅಮ್ಮಂದಿರು ಸಣ್ಣ ಮಕ್ಳು ಇರ್ತಾರಲ್ಲ, ಅವರಿಂದ ಏನು ಮಿಸ್ಟೇಕ್ ಆಗಬಾರ್ದು ಅಂಥೇಳಿ ಅವರಿಗೆ ಸಪೋರ್ಟಾಗಿ ಬರ್ತಾರ್ರಿ. ಸೊ ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂಥೇಳಿ. ಜನಸಾಗರ ನೋಡ್ರಿ, ಕಾಲು ಇಡ್ಲಿಕ್ಕೆ ಜಾಗ ಇದ್ದಿದ್ದಿಲ್ಲ, ಅಷ್ಟು ಜನ ಬರ್ತಾರೆ. ಸೊ ಈಗೇನು ಮಾಡ್ತಾರಂದ್ರೆ ಆನೆ ಮೇಲೆ ಅಯ್ಯಪ್ಪನ ಮೂರ್ತಿ ಮತ್ತು ಫೋಟೋ ತಂದ ಆ ಮಂದಿರೊಳಗೆ ಇಟ್ಟು ದೀಪವನ್ನು ಹಚ್ತಾರ್ರಿ. ಆಮೇಲೆ ಪೂಜೆನ ಪ್ರಾರಂಭ ಮಾಡ್ತಾರೆ. ಸೊ ನೋಡ್ಬೋದ್ರಿ, ಇದು ರೋಬೋ, ಇದು ರಿಯಲ್ ಆನೆ ಅಲ್ಲ. ದೀಪ ಅಲಂಕಾರ ಎಲ್ಲ ಮಾಡಿ ಆಮೇಲೆ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ರಿ. ಪೂಜೆ ಮುಗಿಸ್ಕೊಂಡು ನಾವು ಎಲ್ಲರೂ ಕ್ರ್ಯಾಕರ್ ಶೋ ನೋಡ್ಲಿಕ್ಕೆ ಹೋದ್ವಿ ರೀ. ಸೊ ಎವ್ರಿ ಇಯರ್ ಇಲ್ಲಿ ಮಕ್ಕಳಿಗೋಸ್ಕರ ಕ್ರ್ಯಾಕರ್ ಶೋನು ಇಟ್ಟಿರ್ತಾರೆ. ಒಂದು 40-45 ಮಿನಿಟ್ಸಲ್ಲಿ ಕ್ರ್ಯಾಕರ್ ಶೋ ಇರ್ತದೆ ರೀ. ಎಲ್ಲ ವೆರೈಟಿ ಕ್ರ್ಯಾಕರ್ಸಲ್ಲಿ ಇರ್ತಾವೆ. ಮಕ್ಕಳಂತೂ ಭಾಳ ಎಂಜಾಯ್ ಮಾಡ್ತಾರೆ. ಪೂಜೆ ಆದಮೇಲೆ ಅಲ್ಲಿ ಪ್ರಸಾದ ಇರ್ತದೆ, ಅದನ್ನು ತೊಗೊಂಡು ಮತ್ತೊಮ್ಮೆ ದೇವರ ದರ್ಶನಕ್ಕಂತ ಬಂದ್ವಿ. ಎಷ್ಟೊಂದು ದೀಪಗಳ 18 ಮೆಟ್ಲ ಮೇಲೆ ಅಯ್ಯಪ್ಪ ಸ್ವಾಮಿನ ಈ ಅಲಂಕಾರದಾಗ ನೋಡೋದು ಒಂದು ಭಾಗ್ಯ ಅಂತಲೇ ಹೇಳ್ಬೋದು ರೀ. ನನ್ನ ಪುಣ್ಯ ನನಗೆ ಈ ಪೂಜೆ ನೋಡ್ಲಿಕ್ಕೆ ಸಿಕ್ತ್ರಿ. ಆ ಅಯ್ಯಪ್ಪ ಸ್ವಾಮಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಇವತ್ತಿಗಿಷ್ಟೇ ರೀ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.